ಮಾನವನ ಬದುಕು ವಿಶ್ವಾಸ, ಪ್ರೀತಿ, ಮಮತೆ, ವಾತ್ಸಲ್ಯ, ನಿಷ್ಠೆ, ಕರ್ತವ್ಯ, ಕರುಣೆ, ಮಾನವೀಯತೆ ಮುಂತಾದ ಮೌಲ್ಯಗಳ ಮೇಲೆ ನಿಂತಿರುತ್ತೆ. ಈ ಮೌಲ್ಯಗಳ ಸೌಧ ಏನಿದೆ, ಆ ಬೇಸ್ಮೆಂಟ್ ಏನಿದೆ, ಅದು ನಂಬಿಕೆ. ಈ ನಂಬಿಕೆಯೇ ಕುಸಿದು ಬಿದ್ದೋದ್ರೆ ಆಗೋದೆಲ್ಲ ದುರಂತವೇ. ಅರ್ಜುನ ಕುರುಕ್ಷೇತ್ರದಲ್ಲಿ ಧೈರ್ಯವಾಗಿ ಹೋರಾಡಿದ್ದು ತನಗಿರುವ ತೋಳ್ಬಲದಿಂದಲ್ಲ, ಬದಲಾಗಿ ಶ್ರೀಕೃಷ್ಣ ಪರಮಾತ್ಮ ನನ್ನ ಜೊತೆಗಿದ್ದಾನೆ ಅನ್ನೋ ನಂಬಿಕೆಯಿಂದ. ಶಬರಿಗೆ ಎಷ್ಟೇ ವರ್ಷಗಳಾದರೂ ರಾಮ ಒಮ್ಮೆ ಬಂದೇ ಬರ್ತಾನೆ ಅನ್ನುವ ನಂಬಿಕೆ. ಅಹಲ್ಯೆಗೆ ರಾಮ ಯಾವತ್ತಾದರೂ ಒಂದು ದಿನ ಬಂದು ತನ್ನ ಪಾದವನ್ನು ನನ್ನ ತಲೆ ಮೇಲಿಟ್ಟು ನನ್ನ ಪಾಪವನ್ನು ವಿಮುಕ್ತ ಮಾಡ್ತಾನೆ ಅನ್ನೋ ನಂಬಿಕೆ. ಅಷ್ಟೇ ಯಾಕೆ, ಒಂದು ಮುದ್ದು ಕಂದ ತನ್ನ ಕಂದನ 2 ತೋಳುಗಳನ್ನು ಹಿಡಿದು ಅಪ್ಪ ಮೇಲೆ ಕೆಸೆದಾಗ ಆ ಕಂದ ಯಾವ ಭಯವನ್ನು ಪಡೆದೇನೆ ನಗುನಗುತ್ತಲೇ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತೆ. ಯಾಕೆ ಗೊತ್ತಾ? ಕೆಳಗಡೆ ಬರುವಾಗ ನಮ್ಮಪ್ಪ ತನ್ನೆರಡು ತೋಳುಗಳಿಂದ ನನ್ನ ಬಲವಾಗಿ ಹಿಡ್ಕೊಳ್ತಾನೆ ಅನ್ನೋ ನಂಬಿಕೆ. ನಂಬಿಕೆಯ ಬಗ್ಗೆ ಕಗ್ಗದ ಒಂದು ಮಾತು ಅದ್ಭುತವಾಗಿದೆ ನೋಡಿ. ನಂಬಿದನು ಪ್ರಹ್ಲಾದ ನಂಬದಿರ್ದನು ತಂದೆ, ನಂಬಿಯೂ ನಂಬದ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದ ನೊಣ ನೀನು ಮಂಕುತಿಮ್ಮ. ನಂಬಿದನು ಪ್ರಹ್ಲಾದ ನಂಬದಿರ್ದನು ತಂದೆ. ಒಬ್ರು ದೇವರಿದ್ದಾನೆ ಅಂತ ನಂಬ್ಕೊಂಡು ಮೋಕ್ಷ ಸಿಕ್ತು. ಅಪ್ಪನಿಗೆ ದೇವರಿಲ್ಲ ಅನ್ಕೊಂಡೆ ಅವ್ರಿಗೂ ಮೋಕ್ಷ ಸಿಕ್ತು. ಆದರೆ ಈ ಮನುಷ್ಯ ಇದ್ದಾನಲ್ಲ, ಇವನು ನಂಬಿಕೆ ಮತ್ತು ಅಪನಂಬಿಕೆಗಳ ಮಧ್ಯದಲ್ಲಿ ಬದುಕ್ತಾ ಇರ್ತಕ್ಕಂಥವನು. ಅವನನ್ನ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ ಹೇಳಿ. ನಂಬಿಕೆ ಅನ್ನೋದು ಯಾವುದೇ ಸಂಬಂಧದ ಅಡಿಪಾಯ ಗಟ್ಟಿ ಇಲ್ಲದೆ ಇದ್ರೆ ಮನಸ್ಸುಗಳು ಮುರಿದು ಬೀಳ್ತವೆ. ಯಾವ ಸಂಬಂಧಗಳು ಉಳಿಯೋದಿಲ್ಲ. ಪೋಷಕರು ಮಕ್ಕಳ, ಗುರು ಶಿಷ್ಯರ, ಸಹೋದರ ಸಹೋದರಿ, ಗಂಡ ಹೆಂಡತಿ, ಸ್ನೇಹಿತರು, ಯಾವುದೇ ಸಂಬಂಧವಾಗಲಿ ಇವೆಲ್ಲವೂ ಕೂಡ ನಂಬಿಕೆಗಳ ಮೇಲೇನೆ ನಿಂತಿರುತ್ತೆ. ಆತ್ಮೀಯರೇ, ಬದುಕು ಬದಲಾಗಬೇಕಾದ್ರೆ ನಮ್ಮ ಚಿಂತನೆಗಳು, ನಮ್ಮ ಆಲೋಚನೆಗಳು, ಭಾವನೆಗಳು ಬದಲಾಗಬೇಕು. ಕಳಚಿ ಬಿದ್ದಿರುವುದನ್ನೆಲ್ಲವನ್ನ ಬದುಕಿನ ಕುಲುಮೆಯಲ್ಲಿ ಮತ್ತೆ ಬೆಸೆಯಬೇಕು. ಇವೆಲ್ಲಕ್ಕಿಂತ ನಂಬಿಕೆಯ ಮೇಲೆ ನಾವು ಮೊದಲು ನಂಬಿಕೆ ಇಡಬೇಕು.